ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸೂರ್ಯನು ನಮ್ಮ ಸೌರವ್ಯೂಹದ ಅತ್ಯಂತ ಶಕ್ತಿಯುತ ಹಾಗೂ ಪ್ರಭಾವಿ ನಕ್ಷತ್ರ. ಒಂದು ವೇಳೆ ಈ ಸೂರ್ಯನೊಬ್ಬ ಇಲ್ಲದೆ ಹೋಗಿದ್ರೆ ನಮಗೆ ಹಗಲು ഇരുಳಿನ ವ್ಯತ್ಯಾಸವೇ ಗೊತ್ತಾಗುತ್ತಿರಲಿಲ್ಲ. ಪ್ರತಿದಿನ ಬೆಳಗ್ಗೆ ಸೂರ್ಯ ಭಗವಾನನನ್ನ ನೋಡಿದ್ರೆ ನಮಗೆ ಒಳ್ಳೆಯದು. ಸೂರ್ಯನು ಅರುಣ ಎಂಬ ಹೆಸರಿನ ಸಾರಥಿಯ ಜೊತೆ ತನ್ನ ರಥವನ್ನೇರಿ ದಿನವೂ ಬರುತ್ತಾನೆ. ಸೂರ್ಯನು ಕಶ್ಯಪ ಋಷಿ ಹಾಗೂ ಅದಿತಿ ದೇವಿಗೆ ಮಗನಾಗಿ ಜನಿಸುತ್ತಾನೆ. ಸೂರ್ಯನಿಗೆ ವಿಶ್ವಕರ್ಮನ ಮಗಳಾದ ಸಾಂಗ್ಯಾಳನ್ನ ಕೊಟ್ಟು ವಿವಾಹ ಮಾಡಿಸಲಾಗುತ್ತದೆ. ಆದರೆ ಸಾಂಗ್ಯಾಳಿಗೆ ಸೂರ್ಯನ ಪ್ರಖರ ಶಾಖ ತಡೆಯಲು ಸಾಧ್ಯವಾಗುವುದಿಲ್ಲ. ತನ್ನದೇ ಸ್ವರೂಪವಾದ ಛಾಯೆಯನ್ನ ಅಲ್ಲಿ ಸೃಷ್ಟಿಸಿದ ಸಾಂಗ್ಯ ಸೂರ್ಯನನ್ನ ಬಿಟ್ಟು ತನ್ನ ತಂದೆ ವಿಶ್ವಕರ್ಮನ ಬಳಿಗೆ ಹೋಗುತ್ತಾಳೆ. ಸೂರ್ಯನಿಗೆ ಇದು ಗೊತ್ತಾಗೋದಿಲ್ಲ. ಆತ ಛಾಯಾಳನ್ನೇ ಸಾಂಗ್ಯಾಳೆಂದು ಭಾವಿಸಿ ಆಕೆಯ ಜೊತೆ ಸಂಸಾರ ನಡೆಸುತ್ತಾನೆ. ಇವರಿಬ್ಬರಿಗೂ ಶನಿ ಮಹಾದೇವ, ತಪತಿ ಮುಂತಾದ ಮಕ್ಕಳು ಜನಿಸುತ್ತಾರೆ. ಆಗ ಇದನ್ನ ತಿಳಿದ ವಿಶ್ವಕರ್ಮನು ಪುನಃ ತನ್ನ ಮಗಳಾದ ಸಾಂಗ್ಯಾಳನ್ನ ಸೂರ್ಯನ ಬಳಿಗೆ ಕಳುಹಿಸಿಕೊಡುತ್ತಾನೆ. ಸೂರ್ಯನಿಂದ ಸಾಂಗ್ಯ ಯಮುನೆ ಹಾಗೂ ಯಮ ಎಂಬ ಈ ಇಬ್ಬರಿಗೂ ಜನ್ಮ ನೀಡುತ್ತಾಳೆ. ಯಾಮಿ ಅಂದ್ರೆ ಯಮುನಾ ನದಿ ದೇವತೆ. ಈ ವಿಷಯ ತಿಳಿದ ಸೂರ್ಯನು ತನ್ನನ್ನ ಬಿಟ್ಟು ಹೋಗಿ ಮತ್ತೆ ಬಂದಿದ್ದ ಸಾಂಗ್ಯಾಳ ಮೇಲೆ ಕೋಪಗೊಂಡು ಆಕೆಯನ್ನ ತನ್ನ ಬಳಿ ಇರಿಸಿಕೊಳ್ಳದೆ ದೂರ ಕಳಿಸುತ್ತಾನೆ. ಸೂರ್ಯನಿಂದ ದೂರ ಬಂದ ಸಾಂಗ್ಯ ಅಡವಿಯಲ್ಲಿ ವಾಸ ಮಾಡಬೇಕಾಗಿ ಬರುತ್ತದೆ. ಆದರೆ ಕೆಲ ದಿನಗಳಲ್ಲಿಯೇ ತನ್ನ ತಪ್ಪನ್ನ ಅರ್ಥ ಮಾಡಿಕೊಂಡ ಸೂರ್ಯನು ಅನುಗ್ರಹದಿಂದ ಸಾಂಗ್ಯಾಳಿಗೆ ಅಶ್ವಿನಿ ಕುಮಾರರನ್ನ ಮಕ್ಕಳಾಗಿ ವರ ಪ್ರಸಾದಿಸುತ್ತಾನೆ. ಇದಾದ ಬಳಿಕ ಸೂರ್ಯನು ತನ್ನ ಇಬ್ಬರು ಮಡದಿಯರಾದ ಸಾಂಗ್ಯ ಹಾಗೂ ಛಾಯಾ ಈ ಇಬ್ಬರ ಜೊತೆಯೂ ಸಹ ವಾಸ ಮಾಡುತ್ತಾನೆ. ಹೀಗಿರುವಾಗ ಸೂರ್ಯನ ಸಂತಾನದಲ್ಲಿಯೇ ಒಬ್ಬರು ತನ್ನ ತಂದೆಯಾದ ಸೂರ್ಯನ ವಿರುದ್ಧವೇ ಯುದ್ಧ ಮಾಡಬೇಕಾಗಿ ಬರುತ್ತದೆ. ಆ ವ್ಯಕ್ತಿ ಯಾರು? ಅವರೇಕೆ ಸೂರ್ಯನ ವಿರುದ್ಧವೇ ಹೋರಾಡಿದ್ರು? ಸೂರ್ಯದೇವನು ಯಾರಿಗೆ ತನ್ನ ವಾರಸುದಾರತ್ವವನ್ನ ನೀಡುತ್ತಾನೆ? ಸೂರ್ಯನಿಗೆ ಹಲವು ಜನ ಮಕ್ಕಳಿದ್ದರು. ಅವರ ಪೈಕಿ 5 ಜನರ ಬಗ್ಗೆ ಪುರಾಣಗಳಲ್ಲೂ ಹೆಚ್ಚಾಗಿ ಉಲ್ಲೇಖ ಬರುತ್ತದೆ. ಈ 5 ಜನ ಸೂರ್ಯನ ಮಕ್ಕಳು ಯಾರು ಯಾರು, ಇವರ ಶಕ್ತಿ, ಸಾಮರ್ಥ್ಯ ಹಾಗೂ ಹಿನ್ನೆಲೆ ಏನೆಂಬುದರ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ಸ್ವಾರಸ್ಯಕರವಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ. ನಾವಿಲ್ಲಿ ಮೊದಲೇದಾಗಿ ಹೇಳಬಹುದಾದದ್ದು ಅಶ್ವಿನಿ ದೇವತೆಯರ ಬಗ್ಗೆ. ಇವರು ಸೂರ್ಯದೇವ ಹಾಗೂ ಸಾಂಗ್ಯಾರ ಮಕ್ಕಳು. ಸೂರ್ಯನು ತನ್ನ ಕುದುರೆಯ ರೂಪದಲ್ಲಿದ್ದಾಗಲೂ ಹಾಗೂ ಸಾಂಗ್ಯ ಹೆಣ್ಣಿನ ರೂಪದಲ್ಲಿದ್ದಾಗಲೂ ಸೇರಿದಾಗ ಜನಿಸಿದವರೇ ಈ ಅಶ್ವಿನಿ ಕುಮಾರರು. ಹಾಗಾಗಿಯೇ ಇವರನ್ನ ಅಶ್ವಿನಿ ದೇವತೆಗಳೆಂದು ಕರೆಯುತ್ತಾರೆ. ಸೂರ್ಯನ ಸಲಹೆಯ ಮೇರೆಗೆ ಈ ಅಶ್ವಿನಿ ಕುಮಾರರು ಬ್ರಹ್ಮನನ್ನ ಉದ್ದೇಶಿಸಿ ತೀವ್ರವಾದ ತಪಸ್ಸನ್ನ ಆಚರಿಸುತ್ತಾರೆ. ಇವರ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವನು, ನೀವು ನೋಡಲು ತೇಜೋವಂತರಾಗಿದ್ದೀರಿ ಹಾಗೂ ಬ್ರಹ್ಮಾಂಡದ ಸಕಲ ಆಯುರ್ವೇದದ ಶಕ್ತಿಯ ಜ್ಞಾನ ನಿಮ್ಮದಾಗಲಿ ಎಂದು ಆಶೀರ್ವದಿಸುತ್ತಾನೆ. ಇವರು ದಕ್ಷ ಪ್ರಜಾಪತಿಯ ಬಳಿಗೆ ಹೋಗಿ ಆಯುರ್ವೇದವನ್ನ ಇಡಿಯಾಗಿ ಕಲಿಯುತ್ತಾರೆ ಹಾಗೂ ಅಥರ್ವಣದ ದಾದಿಚಿ ಮುನಿಯ ಬಳಿಯಲ್ಲೂ ಸಹ ಮದ್ದಿನ ವಿದ್ಯೆಯನ್ನ ಸಹ ಕಲಿತ ಇವರು ದೇವತೆಗಳ ವೈದ್ಯರೆನಿಸಿಕೊಳ್ಳುತ್ತಾರೆ. ಋಗ್ವೇದದಲ್ಲಿ ಇವರು ನಡೆಸಿದ ಹಲವು ಆಯುರ್ವೇದಿಯ ಪ್ರಯೋಗಗಳು ಯಶಸ್ವಿಯಾಗಿವೆ. ಅದೇನೇ ರೋಗವಿರಲಿ ಅದನ್ನ ತಮ್ಮ ವಿದ್ಯೆಯ ಮೂಲಕ ವಾಸಿ ಮಾಡುವ ಶಕ್ತಿ ಈ ಅಶ್ವಿನಿ ಕುಮಾರರಿಗೆ ಒಲಿದಿತ್ತು. ಇವರು ಕಲಿತಿದ್ದ ಎಷ್ಟೋ ವಿದ್ಯೆಯು ಇಂದಿನ ಆಧುನಿಕ ವೈದ್ಯ ವಿಜ್ಞಾನಕ್ಕೂ ಸಹ ಸವಾಲಾದದ್ದಾಗಿದ್ದು ಅದು ಸಾಕಷ್ಟು ರೀತಿಯಲ್ಲಿ ಈಗಿನ ವೈದ್ಯ ವಿಜ್ಞಾನಕ್ಕೆ ಹೋಲಿಕೆಯೂ ಸಹ ಆಗುತ್ತದೆ. ಇವರ ಚಿಕಿತ್ಸೆಗಳಲ್ಲಿ ಪ್ರಮುಖವಾದವೆಂದರೆ ಅದು ಕಾಯ ಚಿಕಿತ್ಸಾ, ಸರ್ಜರಿ, ಬಾಲರೋಗಗಳು ಹೀಗೆ ಮುಂತಾದ ಸಮಸ್ಯೆಗಳಿಗೆ ಇವರ ಬಳಿ ಪರಿಹಾರವಿತ್ತು. ಅಶ್ವಿನಿ ಕುಮಾರರಿಂದಲೇ ಪ್ರಾಚೀನ ಋಷಿಮುನಿಗಳಿಗೆ ಈ ಆಯುರ್ವೇದಿಯ ವಿದ್ಯೆಗಳೆಲ್ಲ ಜ್ಞಾನದ ರೂಪದಲ್ಲಿ ಸಿಕ್ಕಿತ್ತೆಂದು ಹೇಳಲಾಗುತ್ತದೆ. ಇನ್ನು ಇದರ ಬಳಿಕ ಇವರ ಉಲ್ಲೇಖವು ಮಹಾಭಾರತದಲ್ಲಿ ಬರುತ್ತದೆ. ಅಲ್ಲಿ ಪಾಂಡುರಾಜನ ಮಡದಿಯಾದ ಮಾದ್ರಿಗೆ ಇವರಿಂದ ನಕುಲ ಹಾಗೂ ಸಹದೇವ ಎಂಬಿಬ್ಬರು ಮಕ್ಕಳು ಜನಿಸುತ್ತಾರೆ. ಪುರಾಣಗಳ ಪ್ರಕಾರ ಇಡೀ ದೇವತೆಗಳ ಕುಲದಲ್ಲಿ ಔಷಧಿಗಳ ಪಾಂಡಿತ್ಯ ತಿಳಿದಿದ್ದು ಈ ಅಶ್ವಿನಿ ಕುಮಾರರಿಗೆ ಎಂಬ ಉಲ್ಲೇಖಗಳಿದೆ. ಎರಡನೇದಾಗಿ ನಾವು ಹೇಳಬಹುದಾದದ್ದು ಸುಗ್ರೀವನ ಬಗ್ಗೆ. ಭಾರತದ ಪುರಾತನ ಮಹಾಕಾವ್ಯವಾದ ರಾಮಾಯಣದಲ್ಲಿ ಈ ಸುಗ್ರೀವನ ಉಲ್ಲೇಖ ಬರುತ್ತದೆ. ಈತನು ಆಗ ಕಿಷ್ಕಿಂಧೆಯಲ್ಲಿ ವಾನರ ಸೇನೆಯ ಅಧಿಪತಿಯಾಗಿದ್ದ. ಇವನು ಇನ್ನೊಬ್ಬ ಮಹಾವೀರನಾದ ವಾಲಿಯ ಸಹೋದರ. ಪುರಾಣಗಳ ಕೆಲ ವಿವರಗಳ ಪ್ರಕಾರ ಈ ಸುಗ್ರೀವನು ಸೂರ್ಯ ದೇವನ ಮಗ. ಒಮ್ಮೆ ಸೂರ್ಯನ ಸಾರಥಿಯಾದ ಅರುಣನು ಸುಂದರ ಅಪ್ಸರೆಯರನ್ನ ಕಾಣಲೆಂದು ಒಮ್ಮೆ ದೇವಲೋಕಕ್ಕೆ ಬರುತ್ತಾನೆ. ಆದರೆ ಅಲ್ಲಿ ಪುರುಷರಿಗೆ ಅನುಮತಿ ಇಲ್ಲವಾದ್ರಿಂದ
ಅರುಣನು ತಾನು ಅರುಣಾದೇವಿಯಾಗಿ ಸ್ತ್ರೀ ರೂಪ ತಾಳಿ ಸುರಲೋಕಕ್ಕೆ ಬರುತ್ತಾನೆ. ಇಂದ್ರನು ಆಗ ಅರುಣಾದೇವಿಯನ್ನ ನೋಡಿ ಮೋಹಿಸಿದಾಗ ಇವರಿಬ್ಬರಿಗೂ ಸಹ ಒಂದು ಮಗು ಜನಿಸುತ್ತದೆ. ಆ ಮಗುವನ್ನ ಅಹಲ್ಯೆಯ ಬಳಿ ಬಿಡುವಂತೆ ಇಂದ್ರನು ಅರುಣಿಗೆ ಸಲಹೆ ನೀಡುತ್ತಾನೆ. ಆಗ ಸ್ತ್ರೀ ರೂಪದಲ್ಲಿದ್ದ ಅರುಣನು ಅದೇ ರೂಪದಲ್ಲೂ ಮಗುವನ್ನ ಹೊತ್ತು ಅಹಲ್ಯೆಯ ಬಳಿಗೆ ಹೋಗಿ ದಯಮಾಡಿ ಈ ಮಗುವನ್ನ ಬೆಳೆಸು ಎಂದು ಕೇಳಿಕೊಳ್ಳುತ್ತಾಳೆ. ಆ ಮಗುವೇ ವಾಲಿ. ವಾಪಸ್ ಸೂರ್ಯನ ಬಳಿಗೆ ಹೀಗೆ ಅರುಣನು ನಡೆದದ್ದೆಲ್ಲವನ್ನ ಸಹ ಸೂರ್ಯದೇವನಿಗೆ ಹೇಳುತ್ತಾನೆ. ಆಗ ಅಚ್ಚರಿಪಟ್ಟ ಸೂರ್ಯನು ತಾನೂ ಸಹ ಆ ನಿನ್ನ ಸ್ತ್ರೀ ರೂಪವನ್ನ ಒಮ್ಮೆ ನೋಡಬೇಕಲ್ಲ ಎಂದು ಆಸೆ ಪಟ್ಟಾಗ ಸೂರ್ಯನಿಗಾಗಿ ಅರುಣನು ಮತ್ತೊಮ್ಮೆ ಅರುಣಿ ದೇವಿಯ ರೂಪ ತಾಳಿ ನಿಲ್ಲುತ್ತಾನೆ. ಆಗ ಸೂರ್ಯನಿಗೂ ಸಹ ಅರುಣಿಯ ಮೇಲೆ ಮೋಹವಾಗಿ ಇವರಿಬ್ಬರಿಂದ ಇನ್ನೊಂದು ಮಗುವೂ ಸಹ ಜನಿಸುತ್ತದೆ. ಆಗ ಈ ಎರಡನೇ ಮಗುವನ್ನ ಸಹ ಅರುಣಿಯು ಅಹಲ್ಯೆಯ ಬಳಿ ಕರೆತಂದು ಇದನ್ನ ಸಹ ಸಾಕು ಎಂದು ಹೇಳುತ್ತಾಳೆ. ಆ ಮಗುವೇ ಸುಗ್ರೀವ. ಈ ವಾಲಿ ಸುಗ್ರೀವರು ಈ ರೀತಿಯಾಗಿ ಅಹಲ್ಯೆಯ ಆಶ್ರಮದಲ್ಲಿ ಆಕೆಯ ಲಾಲನೆ ಪಾಲನೆಯಲ್ಲಿ ಬೆಳೆಯುತ್ತಾರೆ. ಮುಂದೆ ರಾಮನ ಮಡದಿಯಾದ ಸೀತೆಯ ಅಪಹರಣವಾದಾಗ ಆಕೆಯನ್ನ ಹುಡುಕಲು ಅವರಿಬ್ಬರೂ ಸಹ ಎಷ್ಟೆಷ್ಟೋ ಸಹಾಯ ಮಾಡುತ್ತಾರೆ. ಸುಗ್ರೀವನು ರಾಮನ ಸಹಾಯದಿಂದ ವಾಲಿಯನ್ನ ಕೊಂದು ತಾನು ಕಿಷ್ಕಿಂಧೆಯ ರಾಜನಾಗುತ್ತಾನೆ. ಮೂರನೇದಾಗಿ ನಾವು ಹೇಳಬಹುದಾದದ್ದು ಕರ್ಣನ ಬಗ್ಗೆ. ಕುಂತಿದೇವಿಯು ತನ್ನ ಯೌವನದಲ್ಲಿದ್ದಾಗ ಒಂದಿಡೀ ವರ್ಷದ ಕಾಲ ದುರ್ವಾಸ ಮುನಿಯ ಸೇವೆ ಮಾಡಿದಾಗ ಆಕೆಯ ಸೇವಾನಿಷ್ಠೆಗೆ ಮೆಚ್ಚಿದ ದುರ್ವಾಸನು ಆಕೆಗೆ 5 ಮಂತ್ರಗಳನ್ನ ವರವಾಗಿ ಕೊಡುತ್ತಾನೆ. ಇವುಗಳನ್ನ ಆಕೆ ತ್ರಿಕರ್ಣ ಶುದ್ಧಿಯಿಂದ ಪಠಿಸಿದ್ರೆ ದೇವತೆಗಳೇ ಆಕೆಗೆ ಮಕ್ಕಳ ಭಾಗ್ಯವನ್ನ ಕರುಣಿಸುತ್ತಾರೆಂದು ದುರ್ವಾಸ ಮುನಿಯು ಆಕೆಗೆ ಹೇಳುತ್ತಾನೆ. ಇದಾದ್ಮೇಲೆ ದುರ್ವಾಸನು ಕೊಟ್ಟ ಆ ವರದ ಮಂತ್ರಗಳು ನಿಜಕ್ಕೂ ಕೆಲಸ ಮಾಡುತ್ತವೋ ಇಲ್ಲವೋ ಎಂದು ಪರೀಕ್ಷಿಸುವ ಸಲುವಾಗಿ ಆಕೆ ಒಮ್ಮೆ ಅದರಲ್ಲಿ ಒಂದು ಮಂತ್ರವನ್ನ ತನ್ನೆದುರುಗಿದ್ದ ಸೂರ್ಯನನ್ನ ನೋಡುತ್ತಾ ಅದನ್ನ ಜಪಿಸುತ್ತಾಳೆ. ಆಗ ಕರ್ಣ ಕುಂಡಲಗಳ ಸಹಿತವಿದ್ದ ತೇಜೋವಂತ ಮಗುವೊಂದನ್ನ ಸೂರ್ಯದೇವ ಆಕೆಗೆ ಕೊಡುತ್ತಾನೆ. ಆ ಮಗುವೇ ಕರ್ಣ. ಆದ್ರೆ ತನಗಿನ್ನು ವಿವಾಹವಾಗಿರಲಿಲ್ಲ. ಆದರೂ ಸಹ ಈ ಮಗು ನೋಡಿದ್ರೆ ತನಗಾಗಬಹುದಾದ ಅವಮಾನ ಹಾಗೂ ಗೌರವ ಭಂಗಗಳ ಬಗ್ಗೆ ಚಿಂತಿಸಿದ ಕುಂತಿಯು ಆ ಮಗುವನ್ನ ಯಾರಿಗೂ ಕಾಣದ ರೀತಿಯಲ್ಲಿ ಗಂಗಾ ನದಿಯಲ್ಲೂ ತೇಲಿ ಬಿಡುತ್ತಾಳೆ. ಹೀಗೆ ತೇಲಿಬಿಟ್ಟ ಈ ಮಗುವು ರಥಸಾರಥಿ ಹಾಗೂ ರಾಧೆ ಎಂಬ ದಂಪತಿಗಳಿಗೆ ಸಿಗುತ್ತದೆ. ಇದು ತಮಗೆ ಆ ದೇವರೇ ದಯಪಾಲಿಸಿದ ಮಗುವೆಂದು ಭಾವಿಸಿದ ಆ ಬೆಸ್ತ ದಂಪತಿಗಳು ಈ ಮಗುವನ್ನ ತಮ್ಮ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿ ಜೋಪಾನ ಮಾಡಿ ಸಾಕಿ ಸಲಹುತ್ತಾರೆ. ಸೂರ್ಯನ ಮಗನಾದ ಕರ್ಣನು ಹಲವು ಉತ್ತಮ ಗುಣಗಳ ತಪೋನಿಧಿಯಾಗಿ ಬೆಳೆಯುತ್ತಾನೆ. ಅವನು ಸೂರ್ಯನಷ್ಟೇ ತೇಜೋವಂತ ಬಾಲಕನು, ಪರಾಕ್ರಮಿಯೂ, ಸಾಹಸಿಯೂ ಹಾಗೂ ದಾನವೀರನೂ ಸಹ ಆಗಿದ್ದ. ಆತ ಅತ್ಯುತ್ತಮ ಧನುರ್ಧಾರಿಯೂ ಸಹ ಹೌದು. ಮಹಾಭಾರತದ ಮುಖ್ಯ ಯುದ್ಧವಾದ ಕುರುಕ್ಷೇತ್ರದಲ್ಲಿ ಈತನು ಎಷ್ಟು ಸಾಹಸಿಯಾಗಿ ಹೋರಾಡಿ ಶತ್ರುಗಳನ್ನ ಸದೆಬಡಿಯುತ್ತಾನೆ. ಕೊನೆಗೆ ಕೃಷ್ಣನ ಕುತಂತ್ರ ಹಾಗೂ ನೀತಿಯಂತೆ ಆತ ಅರ್ಜುನನಿಂದ ಮೋಸದಿಂದ ಹತನಾಗುತ್ತಾನೆ. ನಾಲ್ಕನೇದಾಗಿ ನಾವು ಹೇಳಬಹುದಾದದ್ದು ಯಮನ ಬಗ್ಗೆ. ಸೂರ್ಯ ಹಾಗೂ ಸಾಂಗ್ಯಾಳಿಗೆ ಜನಿಸಿದ ಇನ್ನೊಂದು ಮಗುವೇ ಯಮಧರ್ಮ. ಈ ಯಮನ ನಿವಾಸದ ಹೆಸರು ಯಮಪುರಿ. ಇಲ್ಲಿ ಪಾಪವನ್ನ ಮಾಡಿದ ಪಾಪಾತ್ಮರಿಗೆ ಶಿಕ್ಷೆ ನೀಡಲಾಗುತ್ತದೆ. ಈತನನ್ನ ಧರ್ಮದೇವ ಎಂದು ಸಹ ಕರೆಯುತ್ತಾರೆ. ಯಾಕಂದ್ರೆ ಧರ್ಮವೇ ಆತನ ವ್ಯಕ್ತಿತ್ವ. ನಮ್ಮ ಪುರಾಣಗಳಲ್ಲಿ ಈತನ ಬಗ್ಗೆ ಹಾಗೂ ಈತನ ಲೋಕವಾದ ಯಮಪುರಿಯ ಬಗ್ಗೆ ಸಾಕಷ್ಟು ವಿವರಗಳಿದೆ. ಈತನ ವಾಹನವು ಕೋಣ. ಈತ ಕೋಡು ಸಹಿತ ಇರುವ ಶಿರಸ್ತ್ರಾಣವನ್ನ ಧರಿಸಿ ಕೈಯಲ್ಲಿ ಹಾವು ಹಾಗೂ ಯಮಪಾಶವನ್ನ ಹಿಡಿದೇ ಇರುತ್ತಾನೆ. ಈತ ಸಾಯುವ ಹಂತದಲ್ಲಿರುವ ವ್ಯಕ್ತಿಗಳ ಬಳಿ ಬಂದು ಅವರನ್ನ ತನ್ನ ಯಮಪಾಶದಿಂದ ಸೆಳೆಯುತ್ತಾನೆ. ಈತನನ್ನ ಮೃತ್ಯು ದೇವತೆ ಎಂದು ಕೂಡ ಕರೆಯುತ್ತಾರೆ. ಈತ ಯಾಕೆ ಪಾಪ ಮಾಡಿದವರಿಗೆ ಶಿಕ್ಷೆ ವಿಧಿಸುವ ಕೆಲಸ ವಹಿಸಿದೆನೆಂಬ ಬಗ್ಗೆಯೂ ಸಹ ಪುರಾಣದಲ್ಲಿ ಕಥೆಗಳಿದೆ. ಸೂರ್ಯನ ಶಾಖ ತಡೆಯಲಾರದ ಸಾಂಗ್ಯ ಕಣ್ಣು ಮುಚ್ಚಿಕೊಂಡು ಆತನಿಂದ ದೂರ ಹೋಗಲು ಪ್ರಯತ್ನಿಸಿದಾಗ ಸೂರ್ಯನಿಗೆ ಇದರಿಂದ ಕೋಪ ಬಂದು ನಿನಗೆ ನನ್ನಿಂದ ಜನಿಸುವ ಮೊದಲನೇ ಮಗನೇ ಮೃತ್ಯು ದೇವತೆಯಾಗುತ್ತಾನೆ ಎಂದು ಶಾಪ ನೀಡುತ್ತಾನೆ. ಅದರಿಂದಲೇ ಯಮನು ತಾನು ಮುಂದೆ ಮೃತ್ಯು ದೇವತೆಯಾಗಿ ಮುಂದುವರಿಯುತ್ತಾನೆ. ಇನ್ನು ಐದನೇದಾಗಿ ಹಾಗೂ ಕೊನೆಯದಾಗಿ ನಾವಿಲ್ಲಿ ಹೇಳಬಹುದಾದದ್ದು ಶನಿದೇವನ ಬಗ್ಗೆ. ಪುರಾಣಗಳ ಪ್ರಕಾರ ಸೂರ್ಯ ಹಾಗೂ ಛಾಯೆಯರ ಮಗನೇ ಈ ಶನಿದೇವ. ಛಾಯೆ ಸದಾ ಸೂರ್ಯನ ಜೊತೆಯಲ್ಲಿಯೇ ಇರುತ್ತಿದ್ದಳು. ಆಕೆ ಯಾವಾಗಲೂ ಸೂರ್ಯನನ್ನ ಸೇರಿದ ಪರಿಣಾಮವಾಗಿ ಶನಿಯು ತಾನು ಜನಿಸುತ್ತಲೇ ಸೂರ್ಯನ ಶಾಖದ ಪರಿಣಾಮವಾಗಿ ತಾನು ಕಪ್ಪಾಗಿ ಹುಟ್ಟುತ್ತಾನೆ. ಆದರೆ ಸೂರ್ಯನಿಗೆ ಈ ಕಪ್ಪು ಮಗ ಇಷ್ಟವಾಗದೆ ಆತನನ್ನ ದೂರ ಮಾಡುತ್ತಾನೆ ಹಾಗೂ ವಕ್ರವಾಗಿದ್ದ ಶನಿಯನ್ನ ತನ್ನ ಮಗನನ್ನಾಗಿ ಸ್ವೀಕರಿಸಲು
ಒಪ್ಪಲು ಸಹ ನಿರಾಕರಿಸುತ್ತಾನೆ. ಶನಿಯೇ ದೊಡ್ಡ ಮಗನಾದರೂ ಸಹ ಅವನನ್ನ ದೂರ ಇಟ್ಟು ಎರಡನೇ ಮಗನಾದ ಯಮನಿಗೆ ತನ್ನ ನಂತರದ ಸ್ಥಾನದ ಬಾಧ್ಯತೆಯನ್ನ ವಹಿಸಿಕೊಡುತ್ತಾನೆ. ಇದರಿಂದಾಗಿ ಶನಿಗೆ ತನ್ನ ತಂದೆಯಾದ ಸೂರ್ಯನ ಮೇಲೆ ಕೋಪ ಬಂದು ಇದರ ವಿರುದ್ಧ ಹೇಗಾದರೂ ಸರಿ ಪ್ರತೀಕಾರ ತೀರಿಸಿಕೊಳ್ಬೇಕೆಂಬ ಹಠದಿಂದ ಶಿವನನ್ನುದ್ದೇಶಿಸಿ ಘೋರ ತಪಸ್ಸನ್ನ ಆಚರಿಸುತ್ತಾನೆ. ಆಗ ಆತನ ತಪಸ್ಸಿಗೆ ಮೆಚ್ಚಿದ ಭಕ್ತ ಪರಾಧೀನ ಶಿವನು ಶನಿಗೊಂದು ವರ ನೀಡುತ್ತಾನೆ. ಅದೇನೆಂದ್ರೆ ಶನಿಯ ವಕ್ರದೃಷ್ಟಿ ಯಾರ ಮೇಲೆ ಬಿದ್ರೂ ಆ ವ್ಯಕ್ತಿ ಎಷ್ಟೇ ಶಕ್ತಿವಂತನಾದರೂ ಸಹ ಅಂತವರಿಗೆ ಕೆಡುಕುಂಟಾಗಲಿ ಎಂದು. ಸಾಕ್ಷಾತ್ ಶಿವನಿಂದಲೇ ಈ ವರ ಪಡೆದ ಶನಿಯು ತನ್ನ ತಂದೆಯಾದ ಸೂರ್ಯನ ಮೇಲೆಯೇ ದಾಳಿ ಮಾಡುತ್ತಾನೆ. ಆಗ ಶನಿಯ ದಟ್ಟ ಪ್ರಭಾವ ಹಾಗೂ ವಕ್ರದೃಷ್ಟಿಯಿಂದ ಸೂರ್ಯನ ಕಾಂತಿಯುತ ಮುಖದ ಮೇಲೆ ಕಪ್ಪು ಮಚ್ಚೆಗಳು ಮೂಡಿ ದಿನೇ ದಿನೇ ಸೂರ್ಯನು ದುರ್ಬಲನಾಗಿ ಹೋಗುತ್ತಾನೆ. ಈ ರೀತಿ ಅಂದಿನಿಂದ ಇಂದಿನವರೆಗೂ ಸಹ ಸೂರ್ಯ ಹಾಗೂ ಶನಿಗಳ ನಡುವೆ ಈ ಅಂತರ್ಕಲಹ ನಡೆಯುತ್ತಲೇ ಬಂದಿದೆ. ಸಾಮಾನ್ಯವಾಗಿ ಶನಿಯನ್ನ ಕೆಡುಕು ತರುವ ದೇವತೆ ಎಂದು ಭಾವಿಸಿ ಜನ ಹೆದರುತ್ತಾರೆ. ಆದರೆ ಶನಿಯು ಕುಂಡಲಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದರೆ ಅದರಿಂದ ಆಯಾ ರಾಶಿಯವರಿಗೆ ಉತ್ತಮ ಫಲವೇ ಸಿಗುತ್ತದೆ ಎನ್ನಲಾಗುತ್ತದೆ. ಇದಿಷ್ಟು ಸೂರ್ಯರ 5 ಜನ ಮಹಾಪ್ರತಾಪಿ ಮಕ್ಕಳ ಬಗ್ಗೆ ಇರುವ ಒಂದಷ್ಟು ವಿವರ. ಇಷ್ಟು ಜನ ಸೂರ್ಯರ ಮಕ್ಕಳಲ್ಲಿ ನಿಮಗೆ ತುಂಬಾ ಇಷ್ಟವಾದವರು ಯಾರು ಅನ್ನೋದನ್ನ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.